ಹಲೋ ಎವ್ರಿವನ್, ವೆಲ್ಕಮ್ ಟು ದಿ ಕ್ಲಾಸಸ್. ಹಿಂದಿನ ವಿಡಿಯೋದಲ್ಲಿ ನಾವು ಸಪ್ರೇಟಾಗಿ ಮೀನ್ ಮೀಡಿಯನ್ ಮೋಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಕೂಡ ಅನ್ಗ್ರೂಪ್ಡ್ ಡಾಟಾ, ಡಿಸ್ಕ್ರೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮತ್ತು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಈ ಒಂದು ಕ್ಲಾಸ್ದಲ್ಲಿ ನಾವು 2021ರ ಕ್ವಶನ್ ಪೇಪರ್ದು ಕ್ವಶನ್ನು ವಿತ್ ಆನ್ಸರ್ ನೋಡೋಣ. ಈ ಒಂದು ಇಯರ್ದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕ್ವಶನನ್ನು ಕೊಟ್ಟಾರ, ಹಾಗಾಗಿ ಈ ಇಯರ್ದ ಪ್ರಾಬ್ಲಮನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾಯಿದ್ದೀನಿ. ಕ್ವಶನ್ ನೋಡ್ರಿ, ಕ್ಯಾಲ್ಕುಲೇಟ್ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್ ಫಾರ್ ದ ಫಾಲೋಯಿಂಗ್ ಡಾಟಾ. ಮಾರ್ಕ್ಸ್ ಕೊಟ್ಟಾರ. ಮಾರ್ಕ್ಸ್ದಲ್ಲಿ <10, <20 ಈ ಥರ ಇದೆ. ನಂಬರ್ ಆಫ್ ಸ್ಟೂಡೆಂಟ್ಸು 8, 24, 44, 74, 84, 88, 90. ನೀವು ಹಿಂದಿನ ಎಲ್ಲ ಪ್ರಾಬ್ಲಮ್ಗಳನ್ನು ಅಬ್ಸರ್ವ್ ಮಾಡಿದರೆ ಓಲ್ಡ್ ಕ್ವಶನ್ ಪೇಪರ್ದು ಕೂಡ ನಾನು ಈ ಒಂದು ಯೂನಿಟ್ ಮೇಲಿಂದ ಹಾಕೀನಿ. ಮೀನ್ ಮೀಡಿಯನ್ ಮೋಡ್ಗೆ ಸಂಬಂಧಪಟ್ಟಂಗೆ ಫ್ರೀಕ್ವೆನ್ಸಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಏರಿಕೆ ಕ್ರಮದಿಂದ ಇಳಿಕೆ ಕ್ರಮದಲ್ಲಿ ಇರ್ತಾವೆ ಯಾವಾಗಿದ್ದರೂ ಫ್ರೀಕ್ವೆನ್ಸಿ. ಆದರೆ ಇಲ್ಲಿ ಆ ಥರ ಇಲ್ಲ, ಎಲ್ಲವೂ ಕೂಡ ಅಸೆಂಡಿಂಗ್ ಆರ್ಡರ್, ಏರಿಕೆ ಕ್ರಮದಲ್ಲಿಯೇ ಇದೆ. ಹಾಗಾಗಿ ಕೊಟ್ಟಿರೋದು ಈ ಪ್ರಾಬ್ಲಮ್ ಒಳಗೆ ಫ್ರೀಕ್ವೆನ್ಸಿ ಅಲ್ಲ, ಫ್ರೀಕ್ವೆನ್ಸಿಯನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಕೊಟ್ಟಿರೋದೇನು ಅಂತಂದ್ರೆ CF ಇದು <CF, ಸುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಅವರು ಕೊಟ್ಟಿದ್ದಾರ. ಇಲ್ಲಿ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿರಿ, ಮಾರ್ಕ್ಸನ್ನು ಕೊಟ್ಟಾರ. ಮಾರ್ಕ್ಸ್ದಲ್ಲಿ <10, <20, <30 ಅಂತ ಐತಿ. ಇಲ್ಲಿ ಕ್ಲಾಸಸ್ಸನ್ನು ಅವರು ಕೊಟ್ಟಿಲ್ಲ. ಕ್ಲಾಸಸ್ಸನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು. ಯಾವ ರೀತಿ ಮೊದಲು ಕ್ಲಾಸಸ್ಸು ಮತ್ತು ಫ್ರೀಕ್ವೆನ್ಸಿಯನ್ನು ನಾವು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲು ನೋಡಿರಿ, ಕ್ಲಾಸಸ್ಸದ ಬಗ್ಗೆ ನಾವು ನೋಡಿದ್ರೆ ಇಲ್ಲಿ <10 ಮಾರ್ಕ್ಸ್ ತೊಗೊಂಡವರು ಅಂತ ಹೇಳ್ಯಾರ ಅವರು. <10 ಅಂದರೆ ಏನು? 10ಕ್ಕಿಂತ ಕಡಿಮೆ ಅಂಕಗಳನ್ನು ತೊಗೊಂಡವರು. 10ಕ್ಕಿಂತ ಕಡಿಮೆ ಅಂಕ ಅಂತಂದ್ರೆ ಕಡಿಮೆ ಅಂಕ ಯಾವುದು? ಪೇಪರ್ ಒಳಗೆ 0. 10ಕ್ಕಿಂತ ಕಡಿಮೆ ಅಂದ್ರೇನು? 10. ಅಂದ್ರೆ ಫಸ್ಟ್ ಕ್ಲಾಸ್ ಯಾವುದಾಯ್ತು ಈಗ? 0 to 10. ಎರಡನೇದು <20 ಐತಿ. <20 ಅಂದರೆ 20ಕ್ಕಿಂತ ಕಡಿಮೆ ಅಂಕಗಳನ್ನು ತೊಗೊಂಡವರು. ಅಂದರೆ ಏನು? 0 to 20 ಅಂತ ಆಯಿತು. ನೀವು ಆಲ್ರೆಡಿ 1ನೇ ಕ್ಲಾಸ್ 0 to 10 ತೊಗೊಂಡಿರಿ. ಹಾಗಾಗಿ ಈಗ ನೆಕ್ಸ್ಟ್ ಏನು ತೊಗೋಬೇಕೀಗ? 10 to 20. ಈ ರೀತಿಯಲ್ಲಿ ನಿಮ್ಮ ಕ್ಲಾಸಸ್ಸನ್ನು ರೆಡಿ ನೀವು ಮಾಡ್ಕೋಬೇಕು. ಫಸ್ಟ್ ಒನ್ ಏನಾಯ್ತು ಹಂಗಂದ್ರೆ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70. ಲಾಸ್ಟ್ ಇರೋದೇನು <70 ಇರೋದ್ರಿಂದ 70ಗೆ ಎಂಡ್ ನೀವು ಮಾಡಬೇಕು. ಇದನ್ನು ನಾವು ಇನ್ನೊಂದು ಶಾರ್ಟ್ಕಟ್ ವೇ ಒಳಗೆ ನಿಮ್ಗೆ ಹೇಳಿದರೆ ನಾನು ಏನು ಅಂತಂದರೆ, ಈ ಫಸ್ಟ್ ಒನ್ ಇದೆ ನೋಡಿರಿ 10, ಇದನ್ನು ಇಲ್ಲಿ ಬರೆದು ಬಿಡ್ರಿ. 10, 20, 30, 40, 50, 60. ಇಲ್ಲಿ ಮೇಲೇನು? 0. 0 to 10, 10 to 20, 20 to 30, 30 to 40, 40 to 50, 50 to 60, 60 to 70. ಹಿಂಗೆ ಬರೆದ್ರೂ ಕೂಡ ಅದೇ ಕ್ಲಾಸಸ್ಗಳು ಇಲ್ಲಿ ಬರ್ತಾವೆ. ಶಾರ್ಟ್ಕಟ್ ವೇ ಒಳಗಾರು ನೀವು ಈ ಥರ ಬರೀರಿ. ನೆಕ್ಸ್ಟ್ ಇರೋದು ಫ್ರೀಕ್ವೆನ್ಸಿಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ಬರ್ಕೋಬೇಕು ಅಂತಂದ್ರೆ, ಅಗಳಿನ ಹೇಳಿದೆ ನಾನು, ಫ್ರೀಕ್ವೆನ್ಸಿ ಯಾವಾಗಿದ್ದರೂ ಕೂಡ ಪ್ರಾಬ್ಲಮ್ ಒಳಗಡೆ ಏರಿಕೆಯಿಂದ ಇಳಿಕೆ ಕ್ರಮದೊಳಗೆ ಇರ್ತಾವೆ. ಇಲ್ಲೇ ಆ ಥರ ಇಲ್ಲ. ಕೊಟ್ಟಿರೋದೇನಿದು? CF. ಹಾಗಾಗಿ ಇದನ್ನು ನಾವು CF ಕಾಲಮ್ ಒಳಗೆ ಬರ್ಕೊಂಬಿಡಬೇಕು. ನೆಕ್ಸ್ಟು ನಮಗೆ ಇಲ್ಲಿ ಬೇಕಾಗಿರೋದು F. ಒಂದನೇದ್ರೊಳಗೆ ನೋಡಿರಿ, <10 ಮಾರ್ಕ್ಸ್ ತೊಗೊಂಡವರೆಷ್ಟು? 8 ಸ್ಟೂಡೆಂಟ್ಸು ಅಂತ ಹೇಳ್ಯಾರ. ಹಾಗಾಗಿ ಇಲ್ಲಿ ನಮಗೆ ಒಂದೇದು ಕನ್ಫ್ಯೂಷನ್ ಆಗಂಗಿಲ್ಲ. 0 to 10 ಮಾರ್ಕ್ಸ್ ತೊಗೊಂಡವರೆಷ್ಟು? ಹಾಗಾದರೆ 8 ಜನ. ಅದಾದಮೇಲೆ 0 to 20 ಮಾರ್ಕ್ಸ್ ತೊಗೊಂಡವರು 24 ಸ್ಟೂಡೆಂಟ್ಸ್. ಇಟ್ ಮೀನ್ಸ್ ಏನು? ಇಟ್ ಮೀನ್ಸ್ 0 to 20 ಮಾರ್ಕ್ಸ್ ಸ್ಕೋರ್ಡ್ ಸ್ಟೂಡೆಂಟ್ಸ್ ಎಷ್ಟು? 24 ಅದಾರ.
ಅರ್ಥ ಮಾಡ್ಕೊರಿ. 10 to 20 ತೊಗೊಂಡವರಲ್ಲ, 0 to 20 ತೊಗೊಂಡವರು 24 ಜನ ಇದ್ದಾರೆ. ಆದರೆ ನಿಮಗೆ ಬೇಕಾಗಿರೋದೇನು 10 to 20 ಬೇಕಾಗಿದೆ. ಹಾಗಾಗಿ ನೀವೇನು ಮಾಡ್ಬೇಕು, ಇಲ್ಲೇ 0 to 20 ಮಾರ್ಕ್ಸ್ ಒಳಗೆ ಏನು ತೊಗೊಂಡವ್ರು ಅದಾರ ಅದರಲ್ಲಿ 0 to 10 ಮಾರ್ಕ್ಸ್ ತೊಗೊಂಡೋ ಸ್ಟೂಡೆಂಟ್ಸನ್ನು ಮೈನಸ್ ಮಾಡಿದ್ರೆ ನಿಮ್ಗೇನು ಬರುತ್ತೆ ರೀ, 10 to 20 ತೊಗೊಂಡವ್ರು ಎಷ್ಟು ಜನ ಅನ್ನೋದು ಬರುತ್ತೆ. 10 to 20 ಬೇಕಾಗಿರೋದ್ರಿಂದ ನಮ್ಗೆ 24 ಮೈನಸ್ 8 ಮಾಡಿದ್ರೆ, ಎರಡನೇದಿರೋದು 24, ಇದರಲ್ಲಿ ಮೈನಸ್ 8 ಮಾಡಿದರೆ ಎಷ್ಟು ಬರುತ್ತೆ, 16. ಇದನ್ನು ಫ್ರೀಕ್ವೆನ್ಸಿ ಕಾಲಮ್ ಒಳಗೆ ಬರಿಬೇಕು. 10 to 20 ಇದ್ದಲ್ಲೇನು 24 ಮೈನಸ್ 8 ಈಸ್ ಈಕ್ವಲ್ ಟು 16. ದೆನ್ ಥರ್ಡ್ ಒನ್ ಇರೋದೇನು ಅಂದರೆ ಲೆಸ್ ದ್ಯಾನ್ 30 ಮಾರ್ಕ್ಸ್ ತೊಗೊಂಡವರು 44 ಜನ. ಇಟ್ ಮೀನ್ಸ್ ಏನು, 0 to 30 ಮಾರ್ಕ್ಸ್ ಸ್ಕೋರ್ಡ್ ತೊಗೊಂಡು ಸ್ಟೂಡೆಂಟ್ಸು 44 ಜನ ಅಂತ ಹೇಳ್ದಂಗೆ. ಇಲ್ಲಿಯೂ ಕೂಡ ಏನು ಮಾಡ್ಬೇಕು ನೀವು, ನಿಮಗೆ ಬೇಕಾಗಿರೋದೇನು 20 to 30 ಬೇಕಾಗಿರೋದ್ರಿಂದ ಏನು ಮಾಡಬೇಕು, 44 ಒಳಗಡೆ ಮೈನಸ್ 24 ಮಾಡಿ ನೀವು ಬರಿಬೇಕು. ಆವಾಗ 20 ಬರುತ್ತಾ, ಅದನ್ನು ಫ್ರೀಕ್ವೆನ್ಸಿ ಕಾಲಮ್ ಒಳಗೆ ಬರೀರಿ. ಸಿಮಿಲರ್ಲಿ ಉಳಿದಿರೋದೆಲ್ಲವನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. n ಇಸ್ ಈಕ್ವಲ್ ಟು ಮತ್ತು ಎಷ್ಟಾಗತ್ತೆ ರೀ, 90 ಆಗತ್ತಾ. ಭಾಳಷ್ಟು ವಿದ್ಯಾರ್ಥಿಗಳು ಈ CF ಅನ್ನೇ ಏನು ಮಾಡಿಬಿಡೋದು, ಕೂಡಿಸಿ ಏನು ಮಾಡಿಬಿಡ್ತಾರೆ, F ಅಂತ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಿಂಗೆ ಮಾಡಿದ್ರೆ ನಿಮ್ಮದೆಲ್ಲ ಹೋಲ್ ಆನ್ಸರ್ ಏನಾಗುತ್ತೆ, ರಾಂಗ್ ಆಗತ್ತಾ. ಅದಕ್ಕೆ ಆ ಥರ ತಪ್ಪನ್ನು ನೀವು ಮಾಡಬೇಡ್ರಿ. ಇದಕ್ಕೂ ಕೂಡ ಒಂದು ಶಾರ್ಟ್ಕಟ್, ನಿಮ್ಗೆ ಇಷ್ಟೆಲ್ಲ ನಾನು ವರ್ಕಿಂಗ್ಸ್ಗಳನ್ನು ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಅಂದ್ರೆ ಶಾರ್ಟ್ಕಟ್ ವೇ ಒಳಗೆ ಹೇಳ್ತೀನಿ ನಿಮ್ಗೆ. ಏನು, 1ನೇ ಫ್ರೀಕ್ವೆನ್ಸಿ 8 ಹಂಗೆ ಬರೀರಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಿರಿ ಅಂತಂದ್ರೆ, ಇಲ್ಲೇ 2ನೇ ವ್ಯಾಲ್ಯೂ ಯಾವುದೈತಿ, 24 ಮೈನಸ್ ಈ ವ್ಯಾಲ್ಯೂ, ಅದ್ರ ಮೇಲೆ ಯಾವುದೈತಿ ರೀ, 24 ಮೇಲೆ 8 ಐತಿ, ಅದನ್ನು ಮೈನಸ್ ಮಾಡಿ 16 ಬರ್ಕೊಂಬಿಡ್ರಿ. ಮೂರನೇದು ಮಾಡುವಾಗ ಇಲ್ಲಿ 44 ಐತಿ, 44 ತಗೋರಿ ಮೈನಸ್ ಅದ್ರ ಮೇಲಿನ ವ್ಯಾಲ್ಯೂ ಎಷ್ಟು, 24. 44 ಮೈನಸ್ 24 ಇಸ್ ಈಕ್ವಲ್ ಟು 20. ಅದೇ ರೀತಿ ನೆಕ್ಸ್ಟ್ ಕ್ಲಾಸಸ್ ಮಾಡುವಾಗ ಏನು ತೊಗೋಬೇಕು, 74 ಒಳಗೆ 44 ಮೈನಸ್ ಮಾಡಿ ತೊಗೋಬೇಕು, 30 ಬರ್ತೈತಿ. 81 ಮೈನಸ್ 74 ಮಾಡಿ ಬರಿಬೇಕು. 84 ಮೈನಸ್ 74 7. 88 ಮೈನಸ್ 81, ಲಾಸ್ಟ್ ಒನ್ 90 ಮೈನಸ್ 88 2. n ಇಸ್ ಈಕ್ವಲ್ ಟು 90 ಬರುತ್ತೆ. ಇಷ್ಟೊಂದು ಮಾಡಿ ನೀವು ಏನು ಈ ಒಂದು ಕ್ಲಾಸಸ್ಸು ಮತ್ತು ಫ್ರೀಕ್ವೆನ್ಸಿಯನ್ನು ಮೊದಲು ಪ್ರಿಪೇರ್ ಮಾಡಬೇಕು. ಇಷ್ಟು ರೆಡಿ ಆದರೆ ನೀವು ಮೀನ್ ಮೀಡಿಯನ್ ಮೋಡ್ ಫಾರ್ಮುಲಾಗಳನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀರಿ. ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. ಮೀನ್ ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ d ಡ್ಯಾಶ್ ಡಿವೈಡೆಡ್ ಬೈ n ಇಂಟು ಸಿ. ಇಲ್ಲಿ ಕೊಟ್ಟಿರೋದನ್ನು ವಾಪಸ್ ನಾನು ಪ್ರಿಪೇರ್ ಮಾಡಿರೋದನ್ನು ಬರ್ಕೊಂಡಿದ್ದೀನಿ. ಇದಾದಮೇಲೆ ಫಸ್ಟ್ ನಾವು ಎಕ್ಸನ್ನು ಕಂಡುಹಿಡಿಬೇಕು. ಮಿಡ್ ಪಾಯಿಂಟ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. 1ನೇ ಕ್ಲಾಸಸ್ ಒಳಗೆ ಅಪ್ಪರ್ ಲಿಮಿಟ್ 10, ಲೋವರ್ ಲಿಮಿಟ್ 0. ಇದನ್ನು ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 0 ಪ್ಲಸ್ 10 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 5 ಬರ್ತೈತಿ. ಎಕ್ಸ್ ಅಂಥೇಳಿ ಆ ಎಲ್ಲ ಮಿಡ್ ಪಾಯಿಂಟ್ಗಳನ್ನು ಬರ್ಕೋಬೇಕು. ನೆಕ್ಸ್ಟ್ ಬೇಕಾಗಿರೋದು ನಮ್ಗೆ ಡಿ ಡ್ಯಾಶದ ಫಾರ್ಮುಲಾ ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಎಕ್ಸ್ ಅಂದ್ರೆ ಆಲ್ರೆಡಿ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಟೇಬಲಲ್ಲಿ ಇದೆ. ಎ ಅಂದ್ರೆ ಅಝೂಮ್ಡ್ ಮೀನ್, ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು ಅಝೂಮ್ಡ್ ಮೀನ್ ಆಗಿ ತೊಗೋಬೇಕು. ನಾ ಈ ಕೇಸ್ ಒಳಗೆ 35 ತೊಗೊಂಡು ಮಾಡತ್ತೀನಿ. ನೀವು ಈ ಒಂದು ಎಕ್ಸ್ ಕಾಲಮ್ ಒಳಗಿರೋ ವ್ಯಾಲ್ಯೂ ಆರ ತೊಗೋಬೇಕು. ಅದರ್ವೈಸ್ ಇಲ್ಲಿ ಇರದೇ ಇರುವಂತಹ ಕಾಲಮ್ ಒಳಗಿಂದ ನೀವು ತೊಗೊಂಡ್ರೂ ಕೂಡ ಏನಾಗತ್ತೆ, ಬರುತ್ತೆ, ಆನ್ಸರು ಸೇಮ್ ಇರ್ತೈತಿ. ಅದಾದಮೇಲೆ ಸಿಯನ್ನು ನಾನು 5 ಅಂತ ತೊಗೊತೀನಿ. ಇಲ್ಲಿಯೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸ್ ಅಂದ್ರೆ 1ನೇದ್ರೊಳಗೆ ಎಷ್ಟಿದೆ ರೀ, 5 ಮೈನಸ್ 35 ಡಿವೈಡೆಡ್ ಬೈ ಸಿ. ಮೈನಸ್ ಮಾಡಿದರೆ ಬರೋದು ಮೈನಸ್ 30 ಡಿವೈಡೆಡ್ ಬೈ 5. ಇದನ್ನು ಸಿಂಪ್ಲಿಫೈ ಮಾಡಿದರೆ -6 ಬರುತ್ತೆ. ಈ ರೀತಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಡಿ ಡ್ಯಾಶನ್ನು ಬರ್ಕೋರಿ. ಇದಾದಮೇಲೆ ನಮಗೆ ಬೇಕಾಗಿರೋ ಕಾಲಮ್ ಎಫ್ ಡಿ ಡ್ಯಾಶ್.
ಎಫ್ ಡಿ ಡ್ಯಾಶ್ ಅಂದರೆ ಏನೂ ಇಲ್ಲ, ಎಫ್ ಮತ್ತು ಡಿ ಡ್ಯಾಶಿಗೆ ಇಂಟು ನೀವು ಮಾಡಿ ಬರಿಬೇಕು. 8 ಇಂಟು -6 ಎಷ್ಟಾಗತ್ತೆ? -48 ಆಗುತ್ತೆ. ಅದೇ ರೀತಿಯಲ್ಲಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಬರೆದ್ರೆ ಇಷ್ಟು ವ್ಯಾಲ್ಯೂಗಳು ಬರ್ತಾವೆ. ಇವುಗಳನ್ನು ಕೂಡಿಸಿದ್ರೆ ಎಫ್ ಡಿ ಡ್ಯಾಶ್ ಮೈನಸ್ ಇದ್ದಿದ್ದು ಮೈನಸ್ ಮಾಡಿರಿ, ಪ್ಲಸ್ ಇದ್ದಿದ್ದು ಪ್ಲಸ್ ಮಾಡಿರಿ, ಎಷ್ಟು ಬರುತ್ತೆ? -98 ಈ ಕೇಸ್ ಒಳಗೆ ಬರ್ತೈತಿ. ದೆನ್ ಇದಾದಮೇಲೆ ಫಾರ್ಮುಲಾದೊಳಗೆ ಎಲ್ಲ ಫಿಲ್ ಮಾಡೋಣ. ಎ ಅಂದರೆ 35, ಸಿಗ್ಮಾ ಡಿ ಡ್ಯಾಶು -98, n = 90, c = 5 ಫಿಲ್ ಮಾಡಿರಿ. ಎ 35 ಪ್ಲಸ್ ಇಂಟು ದ ಬ್ರಕೆಟ್ ಮೈನಸ್ ಒಳಗೆ ಇರೋದ್ರಿಂದ -98 ಇಂಟು 5 ಡಿವೈಡೆಡ್ ಬೈ n ಅಂದರೆ 90. ಫಸ್ಟ್ ನೀವೇನು ಮಾಡ್ಕೋಬೇಕು, ಈ ಪೋರ್ಷನ್ ಬ್ರಕೆಟ್ಸ್ದು ಪೋರ್ಷನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಕೂಡಿಸ್ಬೇಕು. ಇಲ್ಲಿ ನಾವು ಫಸ್ಟ್ ಇಂಟು ಮಾಡಿದರೆ ಎಷ್ಟು ಬರುತ್ತೆ ರೀ? -490 ಡಿವೈಡೆಡ್ ಬೈ 90. ಇದನ್ನು ಡಿವೈಡೆಡ್ ಬೈ ಮಾಡಿದರೆ -5.4 ಬರುತ್ತೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಐತಿ, ಹಾಗಾಗಿ ಮೈನಸ್ ಮಾಡಬೇಕು. 35 - 5.4 ದಿಸ್ ಈಸ್ ಈಕ್ವಲ್ ಟು ಅಂದ್ರೆ ಮೀನ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ರೀ? 29.56. ಈ ಒಂದು ಫಾರ್ಮುಲಾ ನಿಮ್ಗೆ ಯಾವುದು ಎ ಮೈನಸ್ ಸಿಗ್ಮಾ ಡಿ ಡ್ಯಾಶ್ ಡಿವೈಡೆಡ್ ಬೈ n ಇಂಟು ಸಿ ಸ್ವಲ್ಪ ಕಷ್ಟ ಆಗ್ತೈತಿ ಅಂತಂದರೆ ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಒಳಗೆ ನಿಮ್ಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿರಿ, ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಇದನ್ನು ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಇದು ಕೂಡ ಅನದರ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಮೀನ್. ಎರಡರಲ್ಲಿ ಸೇಮ್ ಆನ್ಸರ್ ನಿಮ್ಗೆ ಬರ್ತೈತಿ. ಆಲ್ರೆಡಿ ಎಫ್ ಮತ್ತು ನಮ್ಗೆ ಕ್ಲಾಸಸ್ಗಳೇ ಗೊತ್ತಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಕಾಲಮ್ ಆ್ಯಡ್ ಮಾಡಿದೆ, ಅದರಲ್ಲಿ ಎಕ್ಸ್ ಅಂದರೆ ಏನರ್ಥ? ಎಕ್ಸ್ ಅಂದರೆ ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮಿಡ್ ಪಾಯಿಂಟ್ ಹೆಂಗೆ ಮಾಡಿದ್ವಲ್ಲ ಹಂಗೆ 0 + 10 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 5 ಬರುತ್ತೆ. ಅದೇ ರೀತಿ 5, 15, 25 ಈ ರೀತಿ ಕ್ಯಾಲ್ಕುಲೇಟ್ ನೀವು ಮಾಡಿ ಮಿಡ್ ಪಾಯಿಂಟ್ಗಳನ್ನು ಬರ್ಕೋಬೇಕು. ಇದಾದಮೇಲೆ ಎಫ್ ಎಕ್ಸ್ ಕಾಲಮ್ ಐತೆ ನೋಡಿರಿ, ಸಿಂಪಲ್ ಎಫ್ ಇಂಟು ಎಕ್ಸನ್ನು ಮಾಡಿದ್ರೆ ಮುಗೀತು. ಎಫ್ ಇಂಟು ಎಕ್ಸ್ 8 ಇಂಟು 5 = 40. ಎಲ್ಲವನ್ನು ಅದೇ ರೀತಿ ನೀವು ಇಂಟು ಮಾಡ್ಕೋತಾ ಹೋಗ್ರಿ. ನೆಕ್ಸ್ಟ್ ಕೂಡಿಸ್ಬೇಕು. ಸಿಗ್ಮಾ ಎಫ್ ಎಕ್ಸ್ ಕೂಡಿಸಿದ್ರೆ 2660 ಬರುತ್ತೆ. ಇದಾದಮೇಲೆ ಫಾರ್ಮುಲಾದೊಳಗೆ ಫಿಲ್ ಮಾಡಿರಿ. 2660 ಡಿವೈಡೆಡ್ ಬೈ 90. ಇಲ್ಲೂ ಕೂಡ 29.56 ನಿಮ್ಗೆ ಆನ್ಸರ್ ಬರ್ತೈತಿ. ಇದು ಒಂದು ಸಿಂಪಲ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಮೀನ್. ಎರಡರಲ್ಲಿ ಯಾವುದು ಈಸಿ ಆಗ್ತೈತೋ ಅದ ಫಾರ್ಮುಲಾ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಎರಡನೇದು ನಾವು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅದರ ಫಾರ್ಮುಲಾ ಐತಿ ನಿಮ್ಗೆ. ಮೀಡಿಯನ್ ಈಸ್ ಈಕ್ವಲ್ ಟು L + C ಡಿವೈಡೆಡ್ ಬೈ ಎಫ್ ಇಂಟು ದ ಬ್ರಕೆಟ್ n ಡಿವೈಡೆಡ್ ಬೈ 2 ಮೈನಸ್ CF. ಇಲ್ಲಿ ನಾವು ಮೀಡಿಯನ್ ಕ್ಲಾಸನ್ನು ಮೊದಲ ಕ್ಯಾಲ್ಕುಲೇಟ್ ಮಾಡಬೇಕು. ಮೀಡಿಯನ್ ಕ್ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಐತಿ. ಯಾವುದು? ಮೀಡಿಯನ್ ಕ್ಲಾಸ್ ಈಸ್ ಈಕ್ವಲ್ ಟು ಸೈಜ್ ಆಫ್ n ಡಿವೈಡೆಡ್ ಬೈ 2th ಐಟಮ್. n ಅಂದರೆ ಎಷ್ಟು? ಇದರಲ್ಲಿ 90 ಐತಿ. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ? ಸೈಜ್ ಆಫ್ 90 ಡಿವೈಡೆಡ್ ಬೈ 2th ಐಟಮ್ ಎಷ್ಟು ಬರುತ್ತೆ? ಸೈಜ್ ಆಫ್ 45th ಐಟಮ್. ಈ 45th ಯಾವ ಒಂದು CF ಒಳಗೆ ಬರುತ್ತೆ ಅಂತ ನೋಡಬೇಕು. 44 ಒಳಗಂತೂ ಇಲ್ಲೇ ಬರೋಂಗಿಲ್ಲ, ಹಾಗಾಗಿ 74 ಒಳಗೆ ಬರುತ್ತೆ. 74ದ ಕ್ಲಾಸ್ ಏನಿದೆಯಲ್ಲ ಅದು ನಿಮ್ಗೆ ಮೀಡಿಯನ್ ಕ್ಲಾಸ್. ಅಂದರೆ ಮೀಡಿಯನ್ ಕ್ಲಾಸ್ ಎಷ್ಟಾಯ್ತು ರೀ ಈ ಕೇಸ್ ಒಳಗೆ? 30 to 40. ದೇರ್ಫೋರ್ ಮೀಡಿಯನ್ ಕ್ಲಾಸ್ ಈಸ್ ಈಕ್ವಲ್ ಟು 30 to 40 ಅಂತ ಬರ್ಕೋರಿ. ಇದಾದಮೇಲೆ ನಮ್ಗೆ ಬೇಕಾಗಿರೋದು ಎಲ್ ಅಂದರೆ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಇದರಲ್ಲಿ ಲೋವರ್ ಲಿಮಿಟ್ ಯಾವುದಿದೆ? 30 ಐತಿ. ಹಾಗಾಗಿ L ಈಸ್ ಈಕ್ವಲ್ ಟು ಎಷ್ಟಾಯಿತು? 30. ದೆನ್ ಸಿ ಲೆಂತ್ ಆಫ್ ದ ಮೀಡಿಯನ್ ಕ್ಲಾಸ್. ಲೆಂತ್ ಆಫ್ ದ ಮೀಡಿಯನ್ ಕ್ಲಾಸ್ ಅಂದರೆ ಮತ್ತು ಏನು? ಇವೆರಡು ಮೈನಸ್ ಮಾಡಿದರೆ ಎಷ್ಟು ಬರುತ್ತೋ ಅದು. 40 - 30 ಅಂದ್ರೆ 10. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸದ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ನೋಡಬೇಕು. ಎಷ್ಟೈತ್ರಿ? 30 ಐತಿ. ಹಾಗಾಗಿ ಅದು ಕೂಡ 30 ಅಂತ ಬರ್ಕೋರಿ. ದೆನ್ ಇದಾದಮೇಲೆ ಬೇಕಾಗಿರೋದು ಎನ್. ಆಲ್ರೆಡಿ ಎನ್ ಕೂಡಿಸಿರಿ ನಿಮ್ಗೆ 90 ಅಂತ ಗೊತ್ತಿದೆ. ನೆಕ್ಸ್ಟ್ ಇರೋದು ಯಾವುದು ಅಂತಂದ್ರೆ CF ಅಂತಂದ್ರೇನು? ಈ ಮೀಡಿಯನ್ ಕ್ಲಾಸದ ಮೇಲಿರುವಂತಹ CF ಪ್ರಿಸೀಡಿಂಗ್ ಅಂತ ಹೇಳ್ತೀವಿ ಹಿಂದಿಂದ.
ಮೀಡಿಯನ್ ಕ್ಲಾಸ್ ಇದಿತ್ತು ನಿಮ್ಮದು, ಇದ್ರ ಮ್ಯಾಲಿಂದ ಅಂದರೆ ಎಷ್ಟು ರೀ 44 ಅಂತ ಬರ್ಕೋರಿ. ಇದಾದಮೇಲೆ ಫಾರ್ಮುಲಾದೊಳಗೆ ಎಲ್ಲವನ್ನು ಫಿಲ್ ಮಾಡಬೇಕು. ಫಾರ್ಮುಲಾದಲ್ಲಿ ಫಿಲ್ ಮಾಡಿದ್ರೆ 30 + 10 / 30 ಇಂಟು ದ ಬ್ರಕೆಟ್ 90 / 2 - 44. ಫಸ್ಟ್ ಈ ಬ್ರಕೆಟ್ ಏನು ಹಾಕೀವಿ ಈ ಪೋರ್ಷನ್ ಕಂಪ್ಲೀಟ್ ಮಾಡ್ಕೋರಿ. ಇದನ್ನು ಕಂಪ್ಲೀಟ್ ಮಾಡಿದರೆ ಎಷ್ಟಾಗತ್ತೆ ರೀ ನಮಗೆ, ಫಸ್ಟ್ 10 / 30 ಮಾಡಿದ್ರೆ 0.33 ಬರುತ್ತೆ. ಇದನ್ನು ಡಿವೈಡೆಡ್ ಬೈ ಮಾಡಿದ್ರೆ 45 ಬರುತ್ತೆ. ಇಷ್ಟು ಆದಮೇಲೆ ನೆಕ್ಸ್ಟು ಮೈನಸ್ ಮಾಡಿರಿ. ಮೊದಲು ಮೈನಸ್ ಮಾಡಿದ್ರೆ 1 ಬರ್ತೈತಿ. ದೆನ್ ನೆಕ್ಸ್ಟ್ 0.33 ಇಂಟು 1 ಮಾಡಿದ್ರೆ 0.333 ಅದೇನಿತ್ತು ಅದು ವಾಪಸ್ ನಿಮ್ಗೆ ಬರ್ತಿರ್ತೈತಿ. ನೆಕ್ಸ್ಟ್ ಇವುಗಳನ್ನು ಕೂಡಿಸಿದ್ರೆ ಮೀಡಿಯನ್ = 33.33 ಬರುತ್ತೆ. ಇದಾದಮೇಲೆ ನಾವು ಮೂರನೇದ್ದು ಮೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೋಡ್ ಫಾರ್ಮುಲಾ ಆಲ್ರೆಡಿ ಇಲ್ಲೇ ನಿಮಗೆ ಡಿಸ್ಪ್ಲೇ ನಾನು ಮಾಡಿದ್ದೀನಿ. ಇಲ್ಲಿ ನಾವು ಫಸ್ಟ್ ಮಾಡಲ್ ಕ್ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನಾವು ಮಾಡಲ್ ಕ್ಲಾಸು ಅಂತಂದ್ರೆ ವೇರಿಯೇಬಲ್ ಕರೆಸ್ಪಾಂಡಿಂಗ್ ಟು ದಿ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವುದೈತಿ ಅದು ಆಗತ್ತೆ. ಈ ಒಂದು ಫ್ರೀಕ್ವೆನ್ಸಿ ಒಳಗೆ ಮ್ಯಾಕ್ಸಿಮಮ್ ಇರೋದು ಯಾವುದು ಅಂತಂದರೆ ಎಷ್ಟು, 30. ಹಾಗಾಗಿ ಮಾಡಲ್ ಕ್ಲಾಸ್ ಎಷ್ಟು ಬರುತ್ತೆ ರೀ ನಿಮ್ಗೆ ಅಂತಂದ್ರೆ 30ರಿಂದ 40 ಬರುತ್ತೆ. ಮಾಡಲ್ ಕ್ಲಾಸನ್ನು ನಾವು ಬರೆದ್ವಿ. ಮಾಡಲ್ ಕ್ಲಾಸ್ ಆದಮೇಲೆ ನಿಮ್ಗೆ ನೆಕ್ಸ್ಟ್ ಯಾವ್ದು ಬೇಕು, ಲೋವರ್ ಲಿಮಿಟ್ ಎಷ್ಟು ಅಂತಂದರೆ 30 ಆದಮೇಲೆ ನಿಮಗೆ F1 ಬೇಕು. F1 ಅಂತಂದರೆ ಏನು, ಫ್ರೀಕ್ವೆನ್ಸಿ ಆಫ್ ದಿ ಮಾಡಲ್ ಕ್ಲಾಸ್ 30. F1 = 30. ಇದಾದಮೇಲೆ ನಿಮ್ಗೆ F1ದ ಮೇಲೆ ಯಾವುದಿರುತ್ತೆ, F1ದ ಮೇಲೆ F0 ಇರುತ್ತೆ, ಕೆಳಗಡೆ F2 ಇರುತ್ತೆ. ಅದನ್ನು ಕೂಡ ನೀವು ಬರ್ಕೊಂಬಿಡ್ರಿ. F0 ನೆಕ್ಸ್ಟ್ F2. ಇದಾದಮೇಲೆ ನಿಮ್ಗೆ ಬೇಕಾಗಿರೋದು ಯಾವುದು ಅಂತಂದ್ರೆ ಸಿ ಕ್ಲಾಸ್ ಬಿಡ್ತು ಅಥವಾ ಲೆಂತ್ ಆಫ್ ದ ಮಾಡಲ್ ಕ್ಲಾಸ್ ಎಷ್ಟು, 30 40 ಐತಿ ಕ್ಲಾಸ್. 40 - 30 ಎಷ್ಟು ಬರುತ್ತೆ, 10 ನಿಮ್ಗೇನಾಗತ್ತೆ ಮಾಡಲ್ ಕ್ಲಾಸ್ ಆಗುತ್ತೆ. ಫಾರ್ಮುಲಾದೊಳಗೆ ಫಿಲ್ ಮಾಡ್ತೀರಿ. 30 + ಇಂಟು ದ ಬ್ರಕೆಟ್ 30 - 20 ಡಿವೈಡೆಡ್ ಬೈ 60 - 20 - 7 ಬ್ರಕೆಟ್ ಕಂಪ್ಲೀಟ್ ಇಂಟು ಸಿ. ಫಸ್ಟ್ ಈ ಎಲ್ಲ ಮೈನಸ್ ಮಾಡೋದನ್ನು ಪೋರ್ಷನನ್ನು ಕಂಪ್ಲೀಟ್ ಮಾಡಿರಿ. ಅಂದರೆ ಎಷ್ಟು ಬಂತ್ರಿ, 10 ಡಿವೈಡೆಡ್ ಬೈ 33 ಇಂಟು ಸಿ. ಇದನ್ನು ಕಂಪ್ಲೀಟ್ ಮಾಡ್ಕೋರಿ, ಮತ್ತು ಕೂಡ್ಸೋದು ಮಾಡೋಕ್ಕೆ ಹೋಗ್ಬೇಡ್ರಿ. 10 ಇಂಟು 10 100 ಡಿವೈಡೆಡ್ ಬೈ 33 ಮಾಡಿದರೆ ಎಷ್ಟು ಬರುತ್ತೆ, 3.03 ಬರುತ್ತೆ. 30 + 3.03 ಮಾಡಿದರೆ 33.033 ಬರ್ತೈತಿ. ಈ ಒಂದು ವಿಡಿಯೋದೊಳಗೆ ನಾವು ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡೋದನ್ನು ಮತ್ತು ಅದರ ಜೊತೆಗೆ ಕ್ಲಾಸಸ್ ಮತ್ತು ಫ್ರೀಕ್ವೆನ್ಸಿಯನ್ನು ಫಸ್ಟ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಎಕ್ಸಾಮಿನೇಷನ್ಗೆ 15 ಮಾರ್ಕ್ಸಿಗೆ ಮೀಡಿಯನ್ ಮೋಡ್, ಅದು ಕೂಡ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಆಲ್ಮೋಸ್ಟ್ 99% ಕ್ವಶನ್ ಬಂದೇ ಬರ್ತೈತಿ. ಹಾಗಾಗಿ ನೀವು ಇದನ್ನು 100% ತಯಾರು ಆಗಿರ್ರಿ. ಅದು ಅಲ್ಲದೆ ನಾವು ನೆಕ್ಸ್ಟ್ ಯೂನಿಟ್ದೊಳಗೂ ಕೂಡ MD ಮೀನ್ ಡಿವಿಯೇಷನ್ ಫ್ರಾಮ್ ಮೀಡಿಯನ್ ಮೋಡ್ ಮತ್ತು ಮೀನ್ ಕ್ಯಾಲ್ಕುಲೇಟ್ ಮಾಡುವಾಗ ಕೂಡ ನಿಮ್ಗೆ ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡೋದು ಇದ್ದೇ ಇರ್ತೈತಿ. ಹಾಗಾಗಿ ಈ ಮೂರುಗಳನ್ನು ಪರ್ಫೆಕ್ಟ್ ಆಗ್ರಿ. ಇದೇ ರೀತಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.